ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘದವರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿರ್ತಾರೆ. ಅಪ್ಲಿಕೇಶನ್ನ ಆನ್ಲೈನ್ ಮುಖಾಂತರ ಹಾಕಬೇಕು. ಆನ್ಲೈನ್ನಲ್ಲಿ ಹೇಗೆ ಹಾಕಬೇಕು ಅಂತ ಪ್ರತಿಯೊಂದು ಸ್ಟೆಪ್ಸನ್ನು ತೋರಿಸ್ಕೊಟ್ಟಿದ್ದೀನಿ. ವಿಡಿಯೋ ಕೊನೆಯಲ್ಲಿರುತ್ತೆ. ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕು, ಸೆಲೆಕ್ಷನ್ ಪ್ರೋಸೆಸ್ ಏನಿರುತ್ತೆ, ಉದ್ಯೋಗ ಸ್ಥಳ ಎಲ್ಲಿರುತ್ತೆ ಅಂತ ತಿಳ್ಕೊಬೇಕು ಅಂದರೆ ವಿಡಿಯೋನ ಕೊನೆ ತನಕ ನೋಡಿ. ನಮಸ್ಕಾರ ವೀಕ್ಷಕರೇ, ವಿಡಿಯೋಗೆ ಸ್ವಾಗತ. ಹಲವಾರು ಜನ ವಿಡಿಯೋನ ನೋಡ್ತಿರಾದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲ್ಲ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ವಿಡಿಯೋನ ಶುರು ಮಾಡೋಣ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘದವರು ಅಸಿಸ್ಟೆಂಟ್ ಎಂಟಮಾಲಜಿಸ್ಟ್ ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿರ್ತಾರೆ. ಒಂದು ಉದ್ಯೋಗ ಖಾಲಿ ಇರುತ್ತೆ. ಉದ್ಯೋಗ ಸ್ಥಳ ಕರ್ನಾಟಕ. ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದ್ರೆ MSc ಆಗಿರಬೇಕು ಝುವಾಲಜಿಯಲ್ಲಿ. ಅದು ಕೂಡ ರೆಕಗ್ನೈಸ್ಡ್ ಬೋರ್ಡ್ ಅಥವಾ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಆಗಿರಬೇಕಾಗುತ್ತೆ. ಅಪ್ಲಿಕೇಶನ್ ಫೀಸ್ ನೋಟಿಫಿಕೇಷನ್ನಲ್ಲಿ ಮೆನ್ಷನ್ ಮಾಡಿರ್ತಾರೆ, ಅದರ ಪ್ರಕಾರ ಇರಬೇಕಾಗುತ್ತೆ. ನೋಟಿಫಿಕೇಷನ್ನ ನೋಡ್ಕೊಳ್ಳಿ ಒಂದ್ಸಲ. ಸೆಲೆಕ್ಷನ್ ಪ್ರೋಸೆಸ್ ರಿಟರ್ನ್ ಟೆಸ್ಟ್ ಮತ್ತು ಇಂಟರ್ವ್ಯೂ ಇರುತ್ತೆ. ಇದಿಷ್ಟು ಸೆಲೆಕ್ಷನ್ ಪ್ರೋಸೆಸ್ನ ವಿವರ. ವಿಡಿಯೋದಲ್ಲಿ ಮುಂದಕ್ಕೆ ಹೋಗೋಕ್ಕಿಂತ ಮುಂಚೆ ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ಲೈಕ್ ಮಾಡಿ, ಹಲವಾರು ಜನರಿಗೆ ವಿಡಿಯೋ ತಲುಪುತ್ತೆ. ಮತ್ತೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಜಾಬ್ ಹುಡುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂಥವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಅಪ್ಲೈ ಆನ್ಲೈನ್ ಅಂದರೆ ಅಪ್ಲಿಕೇಶನ್ ಆನ್ಲೈನ್ ಮುಖಾಂತರ ಹಾಕೋಬೇಕು ಅಂತ ಹೇಳಿದೆ. ಓಪನ್ ಆಗಿ ಡೇಟು 19 ನವೆಂಬರ್ 2024, ಕೊನೆಯ ದಿನಾಂಕ 3 ಡಿಸೆಂಬರ್ 2024. ಅಪ್ಲಿಕೇಶನ್ ಫೀಸ್ ಮಾಡೋಕ್ಕೆ ಒಂದಿನ ಎಕ್ಸ್ಟ್ರಾ ಟೈಮ್ ಕೊಟ್ಟಿರ್ತಾರೆ, ಅಂದರೆ 4 ಡಿಸೆಂಬರ್ ತನಕ ನಿಮಗೆ ಟೈಮ್ ಇರುತ್ತೆ. ಅಫಿಷಿಯಲ್ ನೋಟಿಫಿಕೇಶನ್ PDF ಬೇಕು ಅಂತ ಹೇಳಿದರೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಕ್ಲಿಕ್ ಮಾಡಿ ನೋಟಿಫಿಕೇಶನ್ನ ಡೌನ್ಲೋಡ್ ಮಾಡ್ಕೋಬಹುದು. ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ಸು hfwcom.karnataka.gov.in. ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ಸು ತೋರಿಸ್ತೀನಿ. ಇದು ಅಪ್ಲಿಕೇಶನ್ ಹಾಕೋಕ್ಕೆ ವೆಬ್ಸೈಟ್ ಅಡ್ರೆಸ್. ಇದನ್ನು ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಕ್ಲಿಕ್ ಮಾಡಿ ಹಾಕ್ಕೋಬಹುದು. ಅಪ್ಲಿಕೇಶನ್ ವೆಬ್ಸೈಟ್ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನೀವು ಯಾವ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಅಸಿಸ್ಟೆಂಟ್ ಎಂಟಮಾಲಜಿಸ್ಟ್ ಆಗಿರೋದ್ರಿಂದ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಹೆಸರು SLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ನಿಮ್ಮ ಹೆಸರು ಏನಿರುತ್ತಲ್ಲ ಅದನ್ನು ಇಲ್ಲಿ ಮೆನ್ಷನ್ ಮಾಡಿ, ನೇಮ್. ಅದಾದ ನಂತರ ನಿಮ್ಮ ತಾಯಿಯ ಹೆಸರು, ಓಕೆನಾ, ತಾಯಿಯ ಹೆಸರು. ನೀವು ಗಂಡು ಮಕ್ಕಳಾಗಿದ್ದರೆ ತಂದೆ ಹೆಸರು ಹಾಕಿ. ಹೆಣ್ಮಕ್ಳಾಗಿ ಮದುವೆ ಆಗದೇ ಇದ್ದರೆ ಅವರು ಕೂಡ ತಂದೆ ಹೆಸರು ಹಾಕಿ. ಅದೇ ಏನಾದರೂ ಮದುವೆ ಆಗಿದ್ದರೆ ನೀವು ನಿಮ್ಮ ಗಂಡನ ಹೆಸರನ್ನು ಹಾಕಿ. ಇಲ್ಲಿ ಹಸ್ಬೆಂಡ್ ನೇಮನ್ನು ಹಾಕ್ಕೊಳ್ಳಿ. ಅದಾದ ನಂತರ ನಿಮ್ಮ ಜೆಂಡರ್ ಮೇಲ್, ಫೀಮೇಲ್ ಅಥವಾ ಇತರೆ ಆಗಿದ್ದರೆ ಕೆಳಗಡೆ ನಿಮಗೆ ತೃತೀಯ ಲಿಂಗ ಅದು ಎಸ್ ನೋ ಕೊಡೋಕ್ಕೆ ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಬೋದು. ಇಲ್ಲಿ ಮೇಲ್ ಜಸ್ಟ್ ಎಕ್ಸಾಂಪಲಿಗೆ ತೋರಿಸ್ತಾ ಇದ್ದೀನಿ. ನೀವು ಮೀಸಲಾತಿ ವರ್ಗ ಅಂದರೆ ರಿಸರ್ವೇಷನ್ ಕ್ಯಾಟಗರಿ SC ಏನಾದ್ರು ಇದ್ದರೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದರೆ ಕ್ಲಿಕ್ ಮಾಡೋ ಅವಶ್ಯಕತೆ ಇಲ್ಲ. ಇದನ್ನೇನಾದರೂ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಸರ್ಟಿಫಿಕೇಟ್ನ ಡೀಟೇಲ್ಸ್ ಹಾಕಬೇಕಾಗತ್ತೆ. ಇಲ್ಲಿ ಓಪನ್ ಆಗುತ್ತೆ, ತೋರಿಸ್ತೀನಿ. ಡೇಟ್ ಆಫ್ ಬರ್ತ್, SLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ನಿಮ್ಮ ಡೇಟ್ ಆಫ್ ಬರ್ತ್ ಏನಿರುತ್ತಲ್ಲ ಅದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ನೀವು ಮಹಿಳೆಯರಾಗಿದ್ದರೆ ಇರುತ್ತೆ ಅನಿಸುತ್ತೆ. ಇಲ್ಲಿದೆ ನೋಡಿ, ಇಲ್ಲಿ ಡೇಟನ್ನು ಓಪನ್ ಆಗಿದೆ. ಇಲ್ಲಿ ಸರ್ಟಿಫಿಕೇಟ್ ಪ್ರಮಾಣ ಪತ್ರದ ದಿನಾಂಕ ಹಾಕಬೇಕು, ಅಂದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರುತ್ತಲ್ಲ ಅದರ ಡೇಟ್ ಹಾಕಬೇಕಾಗತ್ತೆ. ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ SLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ಜಸ್ಟ್ ಒಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ, ಈ ಥರ ಹಾಕ್ಕೊಳ್ಳಿ. ಇಲ್ಲಿ ವಯಸ್ಸು ಇಲ್ಲಿ ಅದಾಗಿ ತೊಗೊಳತ್ತೆ, ಇಲ್ಲಿ ಎಷ್ಟು ವಯಸ್ಸಿದೆ ಅಂತ ತೋರಿಸುತ್ತೆ. ಅದು ಸ್ವಲ್ಪ ಲೇಟ್ ಆಗ್ತಾ ಇದೆ ಲೋಡ್ ಆಗೋಕ್ಕೆ. ಪರ್ಮನೆಂಟ್ ಅಡ್ರೆಸ್, ಇಲ್ಲಿ ನಿಮ್ಮ ಅಡ್ರೆಸ್ನ ಹಾಕಿ. ಎಷ್ಟನೇ ಕ್ರಾಸು, ಫಸ್ಟ್ನೇ ಕ್ರಾಸ್ ಆಗಿದೆ, ಫಸ್ಟ್ನೇ ಕ್ರಾಸು. ಅಡ್ರೆಸ್ಸು ಫಸ್ಟ್ ಕ್ರಾಸು, ಓಕೆನಾ. ಅದಾದಮೇಲೆ ಇಲ್ಲಿ ನಿಮ್ಮ ತಾಲೂಕಿನ ಹೆಸರು ಹಾಕ್ಕೊಳ್ಳಿ, ಕೊಪ್ಪಳ. ಸುಮ್ಮನೆ ಜಸ್ಟ್ ರೆಫರೆನ್ಸ್ಗೆ ಏನೋ ಒಂದು ತೋರಿಸ್ತಾ ಇದ್ದೀನಿ, ಕೊಪ್ಪಳ. ಇಲ್ಲಿ ಪಿನ್ ಕೋಡ್ ಹಾಕ್ಕೊಳ್ಳಿ, ಆ ಥರ ಹಾಕ್ಕೊಂಡ್ರೆ. ಅದಾದ ನಂತರ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಮೇಲ್ಗಡೆ ಇದೆಯಲ್ಲ ಇದೇ ಅಡ್ರೆಸ್ ಆಗಿದ್ದರೆ ಹೌದು ಅಂತ ಹಾಕ್ಕೊಳ್ಳಿ. ಆದಮೇಲೆ ಅಡ್ರೆಸ್ ಅಲ್ಲ ಅಂತ ಹೇಳಿದ್ರೆ ಇಲ್ಲಿ ನೋ ಅಂತ ಹಾಕ್ಕೊಳ್ಳಿ. ಅದೇ ಎಸ್ ಕೊಟ್ಟಿರೋದಕ್ಕೆ ಅದೇ ಫಿಲ್ ಆಗಿದೆ ನೋಡಿ ಇಲ್ಲಿ, ಓಕೆನಾ. ನೋ ಅಂತ ಕೊಟ್ಟರೆ ನೋ ಕ್ಲಿಕ್ ಮಾಡಿ ನಿಮ್ಮ ಅಡ್ರೆಸ್ನ ಫಿಲಪ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಸಂಖ್ಯೆನ ಅಪ್ಲೋಡ್ ಮಾಡಿ, ಓಕೆನಾ. ಅದಾದ ನಂತರ ನಿಮ್ಮ ಇಮೇಲ್ ID ನ ಹಾಕಬೇಕಿಲ್ಲಿ. ಇಮೇಲ್ ID ಮೊಬೈಲ್ ನಂಬರ್ ಮುಂಚೆನೇ ನೋಟ್ ಮಾಡಿ ಇಟ್ಕೊಂಡಿರಿ. ನೀವು ಮ್ಯಾರಿಡ್ ಆಗಿದ್ದರೆ ಹೌದು, ಮ್ಯಾರಿಡ್ ಇಲ್ಲ ಅಂತ ಹೇಳಿದರೆ ಇಲ್ಲ ಅಂತ ಹಾಕ್ಕೊಳ್ಳಿ. ನಿಮ್ಮ ಡೀಟೇಲ್ಸ್ನ ಕರೆಕ್ಟಾಗಿ ಫಿಲಪ್ ಮಾಡ್ಕೊಳ್ಳಿ. ಗ್ರಾಮೀಣ ಅಭ್ಯರ್ಥಿ ಆಗಿದ್ದರೆ ಎಸ್ ಕೊಡಿ, ಇಲ್ಲ ಅಂದರೆ ಇಲ್ಲ ಕೊಡಿ, ನೋ ಕೊಡಿ. ಕನ್ನಡ ಮಾಧ್ಯಮ ಆಗಿದ್ದರೆ ಎಸ್, ನೋ. ಯೋಜನಾ ನಿರಾಶ್ರಿತ ಅಭ್ಯರ್ಥಿ ಆಗಿದ್ದರೆ ಎಸ್ ಮತ್ತು ನೋ. ಮಾಜಿ ಸೈನಿಕ ಅಭ್ಯರ್ಥಿ ಆಗಿದ್ದರೆ ಎಸ್, ನೋ.
ಇಲ್ಲಿ ತೃತೀಯ ಲಿಂಗ ಮುಂಚೆನೇ ಹೇಳಿದ್ನಲ್ಲ, ಇಲ್ಲಿ ಮೇಲ್ ಫಿಮೇಲ್ ಅಥವಾ ಇನ್ನಿತರ ಅಂತ ಕೊಟ್ಟಿದ್ರೆ ಇತರೆ ಅಂತ ಇದೆಯಲ್ಲ ಅದನ್ನ ಕೊಟ್ಟರೆ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನೋಡಿ ತೃತೀಯ ಲಿಂಗ ಹೌದು ಅಂತಾಗಿದೆ. ಇಲ್ಲಿ ನೀವು ಡೇಟ್ ಆಫ್ ಅಂದರೆ ಸರ್ಟಿಫಿಕೇಟ್ನ ಡೇಟ್ ಹಾಕಬೇಕಾಗತ್ತೆ, ಅದನ್ನು ನೆನಪಿಟ್ಕೊಳ್ಳಿ. ಓಕೆನಾ. ಇಲ್ಲಿ ಮಹಿಳೆ, ಇಲ್ಲೇನಾದರೂ ನೀವು ಇತರೆ ಇರೋ ಬದಲು ಫಿಮೇಲ್ ಸೆಲೆಕ್ಟ್ ಮಾಡಿದರೆ ಇಲ್ಲಿ ಮಹಿಳೆ ಅಂತ ಅದಾಗೆ ಸೆಲೆಕ್ಟ್ ಆಗುತ್ತೆ ನೋಡಿ. ಇಲ್ಲಿ ನೀವೇನಾದರೂ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಅಂಗವಿಕಲ ಅಭ್ಯರ್ಥಿ ಆಗಿದ್ರೆ ಎಸ್ ಹಾಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ನೋ ಹಾಕೊಳ್ಳಿ. ಎಸ್ ಅಂತ ಕೊಟ್ಟರೆ ನೀವು ನಿಮ್ಮ ಸರ್ಟಿಫಿಕೇಟ್ನ ಪ್ರಮಾಣ ಪತ್ರದ ದಿನಾಂಕ ಹಾಕಬೇಕಾಗತ್ತೆ. ಇಲ್ಲಿ ಯಾವುದೇ ಆದ್ರೂ ಅಷ್ಟೇ, ಯೋಜನಾ ನಿರಾಶ್ರಿತ ಕನ್ನಡ ಮೀಡಿಯಂ ಯಾವುದೇ ಎಸ್ ಕೊಟ್ಟರು ಅಲ್ಲಿ ನಿಮ್ಮ ಡೀಟೇಲ್ಸ್ನ ಫಿಲ್ ಮಾಡಬೇಕಾಗತ್ತೆ. ಅದನ್ನು ನೆನ್ಪಿಟ್ಕೊಳ್ಳಿ. ಸರ್ಟಿಫಿಕೇಟ್ ಏನಿದೆಯಲ್ಲ ಅದನ್ನು ಹಾಕಬೇಕಾದ್ರೆ ಪಕ್ಕದಲ್ಲೇ ಇಟ್ಕೊಂಡಿರಿ. ನೆಕ್ಸ್ಟು, ನೀವು ಕಲ್ಯಾಣ ಕರ್ನಾಟಕ ಮೀಸಲಾತಿ ಕೋರುವಿರಾ? ಎಸ್ ನೋ. ನೀವು ವಯೋಮಿತಿ ಸಡಿಲಿಕೆಯನ್ನು ಬಯಸುವಿರಾ? ಅಂದರೆ ವಯೋಮಿತಿಯ ಸಡಿಲಿಕೆ ಬಯಸ್ತಾ ಇದ್ದರೆ ಎಸ್ ಕೊಡಿ. ಅಧಿಸೂಚನೆ ಪ್ರಕಾರ ಗುತ್ತಿಗೆ ಸೇವೆಯಲ್ಲಿ ಅಡಿಯಲ್ಲಿ ನೀವು ವಯೋಮಿತಿ ಸಡಿಲಿಕೆ ಬಯಸುವಿರಾ? ಎಸ್ ನೋ. ಅಧಿಸೂಚನೆಯ ಪ್ರಕಾರ ನೀವು ಗುತ್ತಿಗೆ ಸೇವಾವಧಿಗೆ ಸೇವಾ ಕೃಪಾಂಕವನ್ನು ಬಯಸುವಿರಾ? ಎಸ್ ನೋ ಹಾಕೊಳ್ಳಿ. ಕನ್ನಡ ಭಾಷೆ ಫಸ್ಟ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಅಥವಾ ಆಪ್ಷನಲ್ನಲ್ಲಿ, ಅಂದರೆ ಒಟ್ನಲ್ಲಿ ಕನ್ನಡ ನೀವು SLCನಲ್ಲಿ ಮತ್ತು ಹೈಯರ್ ಸ್ಟಡೀಸ್ನಲ್ಲಿ ತೊಗೊಂಡಿದ್ರೆ ಎಸ್ ಹಾಕಿ. ಕನ್ನಡ ತೊಗೊಂಡಿಲ್ಲ ಅಂತ ಹೇಳಿದರೆ ನೋ ಹಾಕ್ಕೊಳ್ಳಿ. ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ನ ವಿವರ ಹಾಕಬೇಕಾಗುತ್ತೆ. ಇದು MSc ಅಗತ್ಯ ಇರೋದ್ರಿಂದ ಈ ಜಾಬ್ಗೆ MSc ಯಾವುದ್ರಲ್ಲಿ ಮಾಡಿರಾ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಡೈರೆಕ್ಟಾಗಿ ತೊಗೊಳುತ್ತೆ. ಇಲ್ಲಿ ನಿಮ್ಮ ಟೋಟಲ್ ಮಾರ್ಕ್ಸ್, ಎಷ್ಟು ಮಾರ್ಕ್ಸಿಗೆ ಬರ್ದಿರಾ ಎಕ್ಸಾಮು, ನಿಮಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅದನ್ನು ಇಲ್ಲಿ ಫಿಲ್ ಮಾಡಿ. ಪರ್ಸೆಂಟೇಜ್ ಅದಾಗೆ ತೊಗೊಳುತ್ತೆ. ಯಾವ ಯೂನಿವರ್ಸಿಟಿಯಿಂದ ಮಾಡಿರಾ, ನೀವು ಯಾವ ಯೂನಿವರ್ಸಿಟಿಯಿಂದ ಮಾಡಿರ್ತೀರ ಅದನ್ನು ಹಾಕ್ಕೊಳ್ಳಿ. ಓಕೆನಾ. ಇಯರ್ ಆಫ್ ಪಾಸಿಂಗ್, ಎಷ್ಟನೇ ಇಸ್ವಿನಲ್ಲಿ ಪಾಸ್ ಆಗಿದ್ದು ನೀವು, ಜಸ್ಟ್ ರೆಫರೆನ್ಸಿಗೆ ತೋರಿಸ್ತಾ ಇದ್ದೀನಿ, ಒಂದು ಡೀಟೇಲ್ಸ್ ಫಿಲಪ್ ಮಾಡಿಬಿಟ್ಟು. ನಿಮ್ಮ ಮೇಲೆ ಯಾವ್ದಾದ್ರು ಕ್ರಿಮಿನಲ್ ಮೊಕದ್ದಮೆ ಇದ್ದರೆ ಎಸ್ ಅಂತ ಹಾಕಿ, ಇಲ್ಲ ಅಂತ ಹೇಳಿದರೆ ಪೆಂಡಿಂಗಲ್ಲಿದ್ದರೆ ಅಥವಾ ನಡೀತಾ ಇದ್ದರೆ ಎಸ್ ಅಥವಾ ನೋ. ಅದಾದಮೇಲೆ ಇದನ್ನೆಲ್ಲ ಓದ್ಕೊಳ್ಳಿ, ಇದನ್ನು ಫುಲ್ಲು ಓದ್ಕೊಂಡು ಅದಾದ ನಂತರ ಇಲ್ಲಿ ಟಿಕ್ ಮಾಡಿ. ಅದಾದಮೇಲೆ ಇಲ್ಲಿ ನಿಮಗೆ ಪ್ರಿವ್ಯೂ ನೋಡೋಕ್ಕೆ ಅವಕಾಶ ಇರುತ್ತೆ. ಇದು ಪ್ರಿವ್ಯೂ ಕ್ಲಿಕ್ ಮಾಡಿ, ಇಲ್ಲಿ ನಿಮ್ಮೆಲ್ಲ ಡೀಟೇಲ್ಸನ್ನು ತೋರಿಸುತ್ತೆ ಒಂದ್ಸಲ. ಅಷ್ಟು ಡೀಟೇಲ್ಸ್ನು ನೋಡಿ ಆಮೇಲೆ ಕರೆಕ್ಟ್ ಇದ್ದರೆ ಇಲ್ಲಿ ಕ್ಯಾಪ್ಚಾ ಫಿಲ್ ಮಾಡಿ 22185 ಅದನ್ನು ಫಿಲ್ ಮಾಡಿ ಸೇವ್ ಚೇಂಜಸ್ ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ ಫಿಲ್ ಆಗುತ್ತೆ. ಒಂದು ನಂಬರ್ ಸಿಗುತ್ತೆ, ಅದನ್ನು ನೋಟ್ ಮಾಡಿ ಇಟ್ಕೊಳ್ಳಿ ಟ್ರ್ಯಾಕ್ ಮಾಡೋಕ್ಕೆ. ಇದಿಷ್ಟು ನೀವು ಹೇಗೆ ಅಪ್ಲೈ ಮಾಡೋದು ಅನ್ನೋದರ ವಿವರ. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು. ಫ್ರೆಂಡ್ಸ್ ಯಾರಾದರೂ ಜಾಬ್ ಹುಡುಕ್ತಾರೆ ಅಂತ ಹೇಳಿದ್ರೆ ಅಂಥವರಿಗೆ ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡೋದು ಮರಿಬೇಡಿ.